ಒಂದನೆಯ ಪ್ರಶ್ನೆ, ಕೆಳಗಿನ ಯಾವ ಬಂದರವನ್ನು ಡೈಮಂಡ್ ಹಾರ್ಬರ್ ಎಂದು ಕರೆಯಲಾಗುತ್ತದೆ? ಒಂದನೆಯ ಆಪ್ಷನ್ ಕಾಂಡ್ಲಾ ಬಂದರು, ಎರಡನೆಯ ಆಪ್ಷನ್ ಮಜ್ಗಾಂವ್ ಬಂದರು, ಮೂರನೆಯ ಆಪ್ಷನ್ ಹಲ್ದಿಯಾ ಬಂದರು, ನಾಲ್ಕನೆಯ ಆಪ್ಷನ್ ಮರ್ಮ್ಗೋವಾ ಬಂದರು. ಸರಿ ಉತ್ತರ ಹಲ್ದಿಯಾ ಬಂದರು. ಎರಡನೆಯ ಪ್ರಶ್ನೆ, 2011ರ ಭಾರತದ ಜನಗಣತಿಯ ಪ್ರಕಾರ ಭಾರತದಲ್ಲಿ ಪರಿಶಿಷ್ಟ ಪಂಗಡಗಳ ಜನಸಂಖ್ಯೆಯ ಶೇಕಡಾವಾರು ಎಷ್ಟು? ಒಂದನೆಯ ಆಪ್ಷನ್ 9.3%, ಎರಡನೆಯ ಆಪ್ಷನ್ 8.6%, ಮೂರನೆಯ ಆಪ್ಷನ್ 7.5%, ನಾಲ್ಕನೆಯ ಆಪ್ಷನ್ 12.2%. ಸರಿ ಉತ್ತರ 8.6%. ಮೂರನೆಯ ಪ್ರಶ್ನೆ, ಈ ಕೆಳಗಿನ ಯಾವ ರಾಜ್ಯವು ಭಾರತದಲ್ಲಿ ಸೌರಶಕ್ತಿಯ ಪ್ರಮುಖ ಉತ್ಪಾದಕವಾಗಿದೆ? ಒಂದನೆಯ ಆಪ್ಷನ್ ಆಂಧ್ರ ಪ್ರದೇಶ್, ಎರಡನೆಯ ಆಪ್ಷನ್ ತೆಲಂಗಾಣ, ಮೂರನೆಯ ಆಪ್ಷನ್ ಕರ್ನಾಟಕ, ನಾಲ್ಕನೆಯ ಆಪ್ಷನ್ ರಾಜಸ್ಥಾನ್. ಸರಿ ಉತ್ತರ ರಾಜಸ್ಥಾನ್. ನಾಲ್ಕನೆಯ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ನಗದು ಬೆಳೆ ಅಲ್ಲ? ಒಂದನೆಯ ಆಪ್ಷನ್ ಸೆಣಬು, ಎರಡನೆಯ ಆಪ್ಷನ್ ಜೋವರ್, ಮೂರನೆಯ ಆಪ್ಷನ್ ನೆಲಗಡಲೆ, ನಾಲ್ಕನೆಯ ಆಪ್ಷನ್ ಕಬ್ಬು. ಸರಿ ಉತ್ತರ ಜೋವರ್. ಐದನೆಯ ಪ್ರಶ್ನೆ, ಭಾರತದ ಈಶಾನ್ಯ ಭಾಗಗಳಲ್ಲಿ ಅಭ್ಯಾಸ ಮಾಡುವ ಭೂಮಿ ತಯಾರಿಕೆಯ ಫ್ಲ್ಯಾಶ್ ಮತ್ತು ಬರ್ನ್ ವಿಧಾನಕ್ಕೆ ಈ ಕೆಳಗಿನ ಯಾವ ಪದವನ್ನು ಬಳಸಲಾಗುತ್ತದೆ? ಒಂದನೆಯ ಆಪ್ಷನ್ ಲೇವಿ, ಎರಡನೆಯ ಆಪ್ಷನ್ ವಾಯಲ್, ಮೂರನೆಯ ಆಪ್ಷನ್ ತಾರಸಿ ಕೃಷಿ, ನಾಲ್ಕನೆಯ ಆಪ್ಷನ್ ಜೂಮ್. ಸರಿ ಉತ್ತರ ಜೂಮ್. ಆರನೆಯ ಪ್ರಶ್ನೆ, ಈ ಕೆಳಗಿನ ಯಾವ ಕೈಗಾರಿಕೆಗಳನ್ನು ಸಾರ್ವಜನಿಕ ವಲಯದಲ್ಲಿ ಪ್ರತ್ಯೇಕವಾಗಿ ವಸ್ತುಗಳ ತಯಾರಿಕೆಗಾಗಿ ಕಾಯ್ದಿರಿಸಲಾಗಿದೆ? ಒಂದನೆಯ ಆಪ್ಷನ್ ರಸಗೊಬ್ಬರಗಳು, ಎರಡನೆಯ ಆಪ್ಷನ್ ಪರಮಾಣು ಶಕ್ತಿ, ಮೂರನೆಯ ಆಪ್ಷನ್ ಹತ್ತಿ ಮತ್ತು ಜವಳಿ, ನಾಲ್ಕನೆಯ ಆಪ್ಷನ್ ವೈದ್ಯಕೀಯ. ಸರಿ ಉತ್ತರ ಪರಮಾಣು ಶಕ್ತಿ. ಏಳನೆಯ ಪ್ರಶ್ನೆ, ರಬ್ಬರ್ ಉತ್ಪಾದನೆಯಲ್ಲಿ ಪ್ರಮುಖ ರಾಜ್ಯ ಯಾವುದು? ಒಂದನೆಯ ಆಪ್ಷನ್ ಕರ್ನಾಟಕ, ಎರಡನೆಯ ಆಪ್ಷನ್ ತಮಿಳುನಾಡು, ಮೂರನೆಯ ಆಪ್ಷನ್ ತೆಲಂಗಾಣ, ನಾಲ್ಕನೆಯ ಆಪ್ಷನ್ ಕೇರಳ. ಸರಿ ಉತ್ತರ ಕೇರಳ. ಎಂಟನೆಯ ಪ್ರಶ್ನೆ, ಕಪ್ಪು ಸಮುದ್ರವು ಈ ಕೆಳಗಿನ ಯಾವ ದೇಶಗಳ ಗಡಿಯನ್ನು ಮುಟ್ಟುತ್ತದೆ? ಒಂದನೆಯ ಆಪ್ಷನ್ ಉಕ್ರೇನ್, ಎರಡನೆಯ ಆಪ್ಷನ್ ಪೋಲ್ಯಾಂಡ್, ಮೂರನೆಯ ಆಪ್ಷನ್ ಹಂಗೇರಿ, ನಾಲ್ಕನೆಯ ಆಪ್ಷನ್ ಮೇಲೆ ಯಾವುದೂ ಅಲ್ಲ. ಸರಿ ಉತ್ತರ ಉಕ್ರೇನ್. ಒಂಬತ್ತನೆಯ ಪ್ರಶ್ನೆ, ಕೆಳಗಿನ ಯಾವ ಖಂಡದಲ್ಲಿ ಆಂಡೀಸ್ ಪರ್ವತ ಶ್ರೇಣಿ ಇದೆ? ಒಂದನೆಯ ಆಪ್ಷನ್ ಆಸ್ಟ್ರೇಲಿಯಾ, ಎರಡನೆಯ ಆಪ್ಷನ್ ಯುರೋಪ್, ಮೂರನೆಯ ಆಪ್ಷನ್ ಏಷ್ಯಾ, ನಾಲ್ಕನೆಯ ಆಪ್ಷನ್ ದಕ್ಷಿಣ ಅಮೆರಿಕ. ಸರಿ ಉತ್ತರ ದಕ್ಷಿಣ ಅಮೆರಿಕ. ಹತ್ತನೆಯ ಪ್ರಶ್ನೆ, ಅರೇಬಿಯನ್ ಸಮುದ್ರ ಮತ್ತು ಪರ್ಷಿಯನ್ ಗಲ್ಫ್ಸ್ ಅನ್ನು ಸಂಪರ್ಕಿಸಲಾಗಿದೆ. ಒಂದನೆಯ ಆಪ್ಷನ್ ಪಾಕ್ ಜಲಸಂಧಿ, ಎರಡನೆಯ ಆಪ್ಷನ್ ಬಾಬೆಲ್ ಮಂಡೇಬ್ ಜಲಸಂಧಿ, ಮೂರನೆಯ ಆಪ್ಷನ್ ಹಾರ್ಮುಜ್ ಜಲಸಂಧಿ, ನಾಲ್ಕನೆಯ ಆಪ್ಷನ್ ಮೆಸ್ಸಿನಾ ಜಲಸಂಧಿ. ಸರಿ ಉತ್ತರ ಹಾರ್ಮುಜ್ ಜಲಸಂಧಿ. 11ನೆಯ ಪ್ರಶ್ನೆ, ಭೂಕಂಪಕ್ಕೆ ಸಂಬಂಧಿಸಿದಂತೆ ಫೋಕಸ್ಗಾಗಿ ಈ ಕೆಳಗಿನವುಗಳಲ್ಲಿ ಯಾವ ಪದವನ್ನು ಬಳಸಲಾಗಿದೆ? ಒಂದನೆಯ ಆಪ್ಷನ್ ಎಪಿಸೆಂಟರ್, ಎರಡನೆಯ ಆಪ್ಷನ್ ಐಸೋಸೆಂಟರ್, ಮೂರನೆಯ ಆಪ್ಷನ್ ಹೈಪೋಸೆಂಟರ್, ನಾಲ್ಕನೆಯ ಆಪ್ಷನ್ ಪ್ರಧಾನ ಬಿಂದು. ಸರಿ ಉತ್ತರ ಹೈಪೋಸೆಂಟರ್. 12ನೆಯ ಪ್ರಶ್ನೆ, ಲ್ಯಾಬ್ರಡಾರ್ ಪ್ರವಾಹ ಒಂದು ಡ್ಯಾಶ್ ಆಗಿದೆ. ಒಂದನೆಯ ಆಪ್ಷನ್ ಶೀತ ಪ್ರವಾಹ, ಎರಡನೆಯ ಆಪ್ಷನ್ ಬೆಚ್ಚಗಿನ ಪ್ರವಾಹ, ಮೂರನೆಯ ಆಪ್ಷನ್ ಕ್ಯಾನರಿ ಪ್ರವಾಹ, ನಾಲ್ಕನೆಯ ಆಪ್ಷನ್ ಮೇಲ್ಮೈ ಪ್ರವಾಹ. ಸರಿ ಉತ್ತರ ಶೀತ ಪ್ರವಾಹ. 13ನೆಯ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಶೀತ ಗಾಳಿ ಎಂದು ನಿರೂಪಿಸಲ್ಪಟ್ಟಿದೆ? ಒಂದನೆಯ ಆಪ್ಷನ್ ಶಿರೋಕೋ, ಎರಡನೆಯ ಆಪ್ಷನ್ ಜೋಂಡಾ, ಮೂರನೆಯ ಆಪ್ಷನ್ ಮಿಸ್ಟ್ರಿಯಲ್, ನಾಲ್ಕನೆಯ ಆಪ್ಷನ್ ಹರ್ಮನ್ಟನ್. ಸರಿ ಉತ್ತರ ಮಿಸ್ಟ್ರಿಯಲ್. 14ನೆಯ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ವಾಯುಮಂಡಲದ ಪದರಗಳಲ್ಲಿ ಅತ್ಯಂತ ಶೀತವಾಗಿದೆ? ಒಂದನೆಯ ಆಪ್ಷನ್ ಸಮೋಷ್ಣ ಮಂಡಲ, ಎರಡನೆಯ ಆಪ್ಷನ್ ಉಷ್ಣತಾ ಮಂಡಲ, ಮೂರನೆಯ ಆಪ್ಷನ್ ಮಧ್ಯಮಂಡಲ, ನಾಲ್ಕನೆಯ ಆಪ್ಷನ್ ಪರಿವರ್ತನಾ ಮಂಡಲ.
ಸರಿ ಉತ್ತರ ಮಧ್ಯಮಂಡಲ. 15ನೇ ಪ್ರಶ್ನೆ, ಕೆಳಗಿನ ಯಾವ ಗ್ರಹಗಳನ್ನು ಭೂಮಿಯ ಅವಳಿ ಗ್ರಹ ಎಂದು ಕರೆಯಲಾಗುತ್ತದೆ? 1ನೇ ಆಪ್ಷನ್ ನ್ಯಾಪ್ಚೂನ್, 2ನೇ ಆಪ್ಷನ್ ಶನಿ, 3ನೇ ಆಪ್ಷನ್ ಗುರು, 4ನೇ ಆಪ್ಷನ್ ಶುಕ್ರ. ಸರಿ ಉತ್ತರ ಶುಕ್ರ.